ನಮಸ್ಕಾರ. ಯಾವುದೇ ಒಂದು ವ್ಯವಸ್ಥೆಯ ಬಗ್ಗೆ ವಿವರಿಸುವಾಗ ಅದರ ಒಂದೇ ಮುಖವನ್ನು ವಿವರಿಸೋದು ಸೂಕ್ತವಾದದ್ದಲ್ಲ. ಎಲ್ಲ ವ್ಯವಸ್ಥೆಯಲ್ಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರುತ್ತೆ. ಇದರಲ್ಲಿ ನೆಗೆಟಿವನ್ನು ಮೊದಲು ತಿಳ್ಕೊಳ್ಳೋದು ಸೂಕ್ತ. ಯಾಕಂದರೆ ಸಮಸ್ಯೆಗಳು ಎಲ್ಲಿಂದ ಬರ್ತವೆ, ಹೇಗೆ ಬರ್ತವೆ ಅನ್ನುವಂಥದ್ದು ನಮಗೆ ಗೊತ್ತಿದ್ದರೆ ಅದನ್ನು ಎದುರಿಸೋದು ಸುಲಭ. ಹಾಗಾಗಿ ಈ ಮಾರ್ಕೆಟಲ್ಲೂ ಸಹ ಯಾವ ರೀತಿ ಸಮಸ್ಯೆ ಬರ್ತದೆ ಎಂಬುದನ್ನು ಮೊದಲು ತಿಳ್ಕೊಂಡ್ರೆ ಅನುಕೂಲ ಹೆಚ್ಚು. ಪ್ರತಿಯೊಬ್ಬನಿಗೂ ಸಹ ತನ್ನ ಆಲೋಚನೆಗಳು, ತನ್ನ ಅಂದಾಜುಗಳು, ತನ್ನ ಅನಾಲಿಸಿಸ್ಗಳು ಸರಿಯಾಗಬೇಕು ಎಂಬಂಥ ಅಪೇಕ್ಷೆ ಇರ್ತದೆ. ಅದು ಸರಿ ಎಂಬಂತಹ ಭಾವನೆಯೂ ಇರುತ್ತದೆ. ಆದರೆ ಎಲ್ಲ ಸಂದರ್ಭದಲ್ಲೂ ಅದೇ ಸರಿಯಾಗಿರೋದಿಲ್ಲ. ಎಷ್ಟೋ ಸಲ ನಮ್ಮ ಅನಾಲಿಸಿಸ್ ತಪ್ಪಾಗ್ತದೆ. ಹಾಗಾಗಿ ತಾನೇ ಸರಿ ಎಂಬಂತಹ ಆಲೋಚನೆ ಸರಿಯಾದದ್ದಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ, 1000 ರೂಪಾಯಿಗೆ ತಗೊಂಡ ಯಾವುದೋ ಶೇರು 800ಕ್ಕೆ ಬರ್ತದೆ, ಮತ್ತೆ ಆ್ಯಾವ್ರೇಜ್ ಮಾಡ್ತಾರೆ. 600ಕ್ಕೆ ಬರ್ತದೆ, ಮತ್ತೆ ಆ್ಯಾವ್ರೇಜ್ ಮಾಡ್ತಾರೆ. ಅಷ್ಟರಲ್ಲಿ ಆ ಶೇರ್ ವೀಕ್ ಆಗಿದೆ ಎಂಬಂಥದ್ದು ಸಾಧಾರಣವಾಗಿ ಗೊತ್ತಾಗಿರ್ತದೆ. ಆದರೆ ಇವರೇನು ಮಾಡ್ತಾರೆ ಅಂದರೆ, ಈಗಾಗಲೇ ಇಷ್ಟು ಬಿದ್ದಿದೆಯಲ್ಲ, ಇನ್ನೆಷ್ಟು ಬೀಳುತ್ತೆ ನೋಡೋಣ ಎಂಬಂಥ ಭಾವದಲ್ಲಿ ಕೂತ್ಕೊಳ್ತಾರೆ. ನಾವು ಈಗಾಗಲೇ ಕಂಡಿದ್ದೇವೆ, 1000 ರೂಪಾಯಿ ಎಷ್ಟೋ ಶೇರುಗಳು 0ದವರೆಗೂ ಬಂದಿದೆ, ಇನ್ನೆಲ್ಲಿವರೆಗೆ ಬರಬಹುದು ಎಂಬಂಥದ್ದಕ್ಕೆ ಅರ್ಥ ಇಲ್ಲ. 0ದವರೆಗೂ ಬರಬಹುದು. ಹಾಗಾಗಿ ಮಾರ್ಕೆಟಿನ ಎದುರು ನಾನೇ ಸರಿ ಎಂದು ನಿಂತುಕೊಂಡ್ರೆ ಯಾರೂ ಸಹ ಉಳಿಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಎಂಥೆಂಥವರೇ ಮಾರ್ಕೆಟಿನ ಎದುರಿನಲ್ಲಿ ಗೆಲ್ಲೋಕ್ಕಾಗದೆ ಸೋತಿದ್ದಾರೆ. ಒಂದು ಉದಾಹರಣೆಗೆ LTCM ಅನ್ನುವಂತಹ ಒಂದು ಕಂಪನಿ ಇತ್ತು. ಅದರ ಫೌಂಡರ್ಗಳು 3 ಜನ. ಇಬ್ಬರು ಎಕನಾಮಿಕ್ಸ್ ಅಲ್ಲಿ ನೋಬೆಲ್ ಅನ್ನು ಪಡೆದವರು. ಅದರಲ್ಲೊಬ್ಬನು ಆಪ್ಷನ್ ಸೋರ್ಸ್ ಕೋಡ್ ಎಂಬಂತಹ ಪುಸ್ತಕ ಬರೆದವನು, ಅಂದ್ರೆ ಆಪ್ಷನ್ಸ್ ಬಗ್ಗೆನೇ ಬರೆದಿರೋದು. ಮತ್ತೊಬ್ಬನು ಅಮೆರಿಕನ್ ಹೆಡ್ಜ್ ಫಂಡ್ ಎಕ್ಸಿಕ್ಯೂಟಿವ್. ಈ 3 ಜನ ಸೇರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಕಂಪನಿಯನ್ನು ಹುಟ್ಟುಹಾಕಿದ್ರು. ಅದಕ್ಕೆ ಜಗತ್ತಿನಾದ್ಯಂತ ದುಡ್ಡು ಹರಿದು ಬಂತು. ಜನರೆಲ್ಲರ ನಂಬಿಕೆ ಏನಿತ್ತಂದ್ರೆ, ಇಂತಹ 3 ಜನ ಸೇರಿ ಶುರು ಮಾಡಿದಂತಹ ಕಂಪನಿ ಯಾವತ್ತೂ ಸಹ ಮುಳುಗಲಿಕ್ಕೆ ಸಾಧ್ಯ ಇಲ್ಲ, ಇದೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕಿದೆ, ಒಳ್ಳೆಯ ಗ್ರೋತ್ ಕೊಡ್ಲಿಕ್ಕಿದೆ. ಆದರೆ 2 ವರ್ಷದಲ್ಲಿ ಆ ಕಂಪನಿ ಮುಳುಗಡೆ ಆಯಿತು, ದಿವಾಳಿ ಆಯಿತು. ಈಗಲೂ ಸಹ ನೀವು ಗೂಗಲಲ್ಲಿ ಹುಡುಕಿದರೆ ಅಲ್ಲಿ ಪೂರ್ತಿ ವಿವರಗಳು ಸಿಗ್ತವೆ. ಅದರ ಕೇಸ್ ಸ್ಟಡಿ ಮಾಡುವವರು ಸಹ ಮಾಡ್ಬೋದು. ಅಂದರೆ ಮಾರ್ಕೆಟು ಅಷ್ಟು ಸುಲಭವಾಗಿ ಎಲ್ಲರನ್ನ ಒಪ್ಪಿಕೊಳ್ಳೋದಿಲ್ಲ. ನಾವು ಮಾರ್ಕೆಟ್ ಜೊತೆಯಲ್ಲಿ ಫೈಟ್ ಮಾಡಬಾರದು, ಅದನ್ನು ಎನಿಮಿಯಾಗಿ ನೋಡಬಾರದು, ಫ್ರೆಂಡ್ ಆಗಿ ನೋಡಬೇಕು. ಎನಿಮಿಯಿಂದ ನಮಗೆ ಯಾವತ್ತೂ ಒಳ್ಳೇದು ಸಿಗಲಿಕ್ಕೆ ಸಾಧ್ಯ ಇಲ್ಲ, ಫ್ರೆಂಡಿಂದ ಮಾತ್ರ ಸಿಗೋಕೆ ಸಾಧ್ಯ. ಶತ್ರುವಿನಿಂದ ಸಿಕ್ಕಿದ್ರೂ ಏಟುಗಳೇ ಸಿಗ್ತವೆ, ಮಿತ್ರನಿಂದ ಮಾತ್ರ ಸಹಾಯ ಸಹಕಾರ ಸಿಗ್ತದೆ. ಹಾಗಾಗಿ ನಾವು ಮಾರ್ಕೆಟನ್ನು ಶತ್ರುವಾಗಿ ನೋಡೋದಕ್ಕಿಂತ, ಬಳಸೋದಕ್ಕಿಂತ ಮಿತ್ರನಾಗಿ ಅದರ ಜೊತೆಯಲ್ಲಿ, ಅಂದರೆ ಅದರ ಟ್ರೆಂಡ್ ಜೊತೆಯಲ್ಲಿ ಹೋದಾಗ ಮಾತ್ರ ವಿಶೇಷ ಅನುಕೂಲತೆಯನ್ನ, ಯಶಸ್ಸನ್ನ ಗಳಿಸಬಹುದು. ಹಾಗಾಗಿ ಈ ಫೈರ್ ಫೈಟಿಂಗ್ ಈ ಥರದನ್ನ ಹೆಚ್ಚಾಗಿ ಮಾಡದೇನೆ ಟ್ರೆಂಡಿನ ಜೊತೆಯಲ್ಲಿ ಟ್ರೇಡ್ ಮಾಡೋದು ಅನುಕೂಲಕರ ಎಂಬಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದಗಳು.